ಎಲ್ಲರಿಗೂ ನಮಸ್ಕಾರ. ನಾನು ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ನಾನಿವಾಗ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕು ಚೆನ್ನಾಗಿ. ನಾನು ಹುರಿತಾ ಇದ್ದೀನಿ ನೋಡ್ರಿ. ಈಗ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕು ಶೇಂಗಾನ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದಕ್ಕೆ. ಈಗ ಹುರಿದಾಗಿದೆ ಶೇಂಗಾ. ಅದನ್ನು ನಾನು ಒಂದು ಬ್ಯಾಗಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಹೊಡಿಬೇಕು ಅದನ್ನ ನೆಲಕ್ಕೆ. ಈ ಥರ ಹೊಡಿಬೇಕು. ಹೊಡೆದ್ರೆ ಅದೆಲ್ಲ ಸಿಪ್ಪೆಲ್ಲ ಬಿಚ್ಕೊಂಡಿರುತ್ತೆ. ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡ್ರೆಲ್ಲ ಬಿಟ್ಕೊಂಡಿತ್ತು ನೋಡ್ರಿ ಸಿಪ್ಪೆ. ನಾನೀಗ ಒಂದು ಬುಟ್ಟಿಗೆ ಹಾಕ್ಕೊಂಡು ಸಾಣಿಸ್ಕೊತಾ ಇದ್ದೀನಿ ಅವನ್ನ. ಸಿಪ್ಪೆ ಎಲ್ಲ ಕೆಳಗಡೆ ಬಿದ್ದುಬಿಡ್ತೈತಿ. ಶೇಂಗಾ ಬೇಳೆ ಅಷ್ಟೇ ಉಳ್ಕೊತಾವೆ. ಕ್ಲೀನಾಗೈತೆ ನೋಡ್ರಿ ಈ ಥರ. ಈಗ ನಾನು ಅದನ್ನು ಮಿಕ್ಸರ್ ಹಾಕ್ಕೊಂಡು ತೊಗೊತೀನಿ. ಮಿಕ್ಸರ್ಗೆ ನಾನು 1 ಗ್ಲಾಸ್ ಶೇಂಗಾಕ್ಕೆ 3/4 ಗ್ಲಾಸ್ ಬೆಲ್ಲ ಹಾಕಿದ್ದೀನಿ. ಅದು ನಿಮ್ಮ ಸಿಹಿ ಎಷ್ಟು ಯೂಸ್ ಮಾಡ್ಕೊತಿರೋದ್ರ ಮೇಲೆ ನೀವು ಬೆಲ್ಲ ಹಾಕ್ಕೊಳ್ರಿ. ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕ್ಕೊಳ್ರಿ. ಕಡಿಮೆ ಅಂದರೆ 3/4 ಗ್ಲಾಸ್. ನಾನು 3/4 ಗ್ಲಾಸ್ ಹಾಕಿದ್ದೀನಿ. ಈ ಹದಕ್ಕೆ ನೀವು ರೆಡಿ ಮಾಡ್ಕೋಬೇಕು ಅದನ್ನು. ಈಗ ರೆಡಿಯಾಗಿದೆ ಇದು. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇನೆ. ಉಂಡೆ ಕಟ್ಕೊತೀನಿ ಶೇಂಗಾ ಹೋಳಿಗೆಗೆ. ಈಗ ಒಂದು ಹಿಟ್ಟು ಕಲಸಿ ಇಟ್ಕೊತೀನಿ ರೀ. ಒಂದು 10 ನಿಮಿಷ ಹಿಟ್ಟು ಕಲಸೋಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು, ಈ ಎಣ್ಣೆ ಕಾರಿದೆ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ಹಿಟ್ಟು. ಹಾಲು ಹಾಕಿ ಮೆದುವಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಇದೊಂದು 10 ನಿಮಿಷ ನೆನೆ ಹಾಕ್ಬಿಡ್ತೀನಿ ರೀ. ನಾನು ಅದನ್ನು ಇವಾಗ ಶೇಂಗಾ ಉಂಡೆಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು. ಈಗ ಅದಕ್ಕಿದ್ರೆ ಸಾಕು. ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ಈ ಥರ ಉಂಡೆ ಕಟ್ಟಿಟ್ಕೊಂಡು ಈಗ ಎಲೆ ಮಾಡ್ಕೊಳ್ಳೋಣ ಹೋಳಿಗೆಗೆ. ಹಿಟ್ಟು ನೆಂದಿದೆ. ಇವಾಗ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ಈಗ ಎಲೆ ಮಾಡ್ಕೊತಾ ಇದ್ದೀನಿ ನೋಡ್ರಿ ನಾನು. ಈ ಥರ ತುಂಬ್ಕೋಬೇಕನ್ನ. ಹಿಟ್ಟೊಳಗದ್ದಿ ಲಟ್ಟಿಸ್ಬೇಕು. ಮತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಕೊಡ್ರಿ. ಸ್ವಲ್ಪ ದಪ್ಪ ಇದ್ರೇ ಶೇಂಗಾ ಒಳಗೆ ಟೇಸ್ಟ್ ಇರುತ್ತೆ. ಈಗ ಹಂಚು ಕಾದಿದೆ ನೋಡ್ರಿ, ಬೆನ್ಸ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಬೆನ್ಸ್ಕೊಂಡ್ರೆ ಸಾಕು.
ಇದಾಗಿದೆ ನೋಡ್ರಿ, ಈ ಥರ ಬೆನ್ಸ್ಕೊಂಡ್ರೆ ಸಾಕು. ನಾ ಈಗ ತೆಗೆದು ಇನ್ನು ಮಿಕ್ಕಿದ್ದನ್ನೆಲ್ಲ ಮಾಡ್ಕೊತೀನಿ. ರೆಡಿ ಐತ್ರಿ ಹೋಳಿಗೆ.